ನಮಸ್ಕಾರ. ಆಪರೇಷನ್ ಸಿಂಧೂರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪರೇಷನ್ ಸಿಂಧೂರ್ ತಮ್ಮ ತಮ್ಮ ಕಣ್ಣ ಮುಂದೆಯೇ ತಮ್ಮ ಸಿಂಧೂರ ಅಳಿಸಿದ ಉಗ್ರರ ತಾಣಗಳಿಗೆ ಮಿಸೈಲ್ಗಳ ಮೂಲಕ ಭಾರತ ಉತ್ತರ ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಉತ್ತರದ ನಿರೀಕ್ಷೆಯಲ್ಲಿರಿ. ಹಿಂಗಿದ್ದೊಂದು ಪ್ರಯತ್ನ ಮಾಡಬೇಡಿ ಅಂತ ಭಾರತ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನದ ಉಗ್ರರಿಗೂ ಕೊಟ್ಟಿದೆ. ಪಾಕಿಸ್ತಾನದ ಉಗ್ರರನ್ನ ಪೋಷಿಸ್ತಾ ಇರೋರಿಗೂ ಕೊಟ್ಟಿದೆ. ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯಕ್ಕೆ ಇರೋ ಪ್ರಶ್ನೆ. ಹಲವು ನಮ್ಮ ಅತಿಥಿಗಳು ಮಾತನಾಡಿದ್ರು, ಕಾಯಬಾರದು ಮತ್ತು ಹೊಡಿತಾ ಇರಬೇಕು, ಆಗ ತಣ್ಣಗಾಗ್ತಾರೆ ಸ್ವಲ್ಪ ದಿನಕ್ಕೆ ಪಾಕಿಸ್ತಾನದ ಕೃಪಾಪೋಷಿತ ಉಗ್ರರು ಅಂತ. ಇದರ ಜೊತೆಗೆ ಪಾಕ್ನ ಕಡೆಯಿಂದ ಏನು ಪ್ರತಿಕ್ರಿಯೆ ಬರಬಹುದು ಅನ್ನೋದರ ನಿರೀಕ್ಷೆಯೂ ಕೂಡ ಇದೆ. ಆದರೆ ಬದಲಾದ ಸನ್ನಿವೇಶದಲ್ಲಿ ಭಾರತ ಸರ್ವಸನ್ನದ್ಧವಾಗಿದೆ. ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಆದ್ರೆ ಇದರ ನಡುವೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಪೂಂಚ್ನಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಪಾಕ್ ಗುಂಡಿನ ದಾಳಿಗೆ ಇಲ್ಲಿಯವರೆಗೆ 40 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. 4 ಮಕ್ಕಳು ಬಲಿಯಾಗಿದ್ದಾರೆ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಶೆಲ್ ದಾಳಿ ನಡೆಸ್ತಾ ಇದ್ದಾರೆ. ಪಾಕ್ ವಿರುದ್ಧದ ಹೋರಾಟದಲ್ಲಿ ನಮ್ಮ ಯೋಧ ಹುತಾತ್ಮರಾಗಿದ್ದಾರೆ. ಯೋಧ ಲಾನ್ಸ್ ನಾಯಕ್ ದಿನೇಶ್ ಕುಮಾರ್ ತಮ್ಮ ಜೀವ ದೇಶಕ್ಕಾಗಿ ನೀಡಿದ್ದಾರೆ. ಪೂಂಚ್ ಸೆಕ್ಟರ್ನಲ್ಲಿ ಪಾಕ್ನಿಂದ ಶೆಲ್ ದಾಳಿ ನಡೀತಾ ಇದೆ. ಭಾರತದ ನಿಲುವು ಸ್ಪಷ್ಟ ಆಗಿತ್ತು. ನಮ್ಮ ಹೋರಾಟ ಭಯೋತ್ಪಾದನೆಯ ವಿರುದ್ಧ, ಭಯೋತ್ಪಾದಕ ನೆಲೆಗಳ ಮೇಲೆ ಅಂತ. ಆದರೆ ಪಾಕ್ ಇಂತಹ ಹಲವು ಭಯೋತ್ಪಾದಕ ಸಂಘಟನೆಗಳಿಗೆ ಜನ್ಮ ನೀಡಿ ಅದನ್ನ ಪೋಷಿಸಿಕೊಂಡು ಬಂದಿದೆ. ಹಾಗಾಗಿ ಪಾಕ್ನಿಂದ ಇಂತಹ ರಿಯಾಕ್ಷನ್ಗಳು ನಿರೀಕ್ಷಿತ. ಆದರೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಶೆಲ್ ದಾಳಿ ನಡೆಸಲಾಗಿದೆ. ಭಾರತ ಪಾಕ್ ನಡುವಿನ ಈ ಕಾದಾಟದಲ್ಲಿ 40 ಜನ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. 4 ಮಕ್ಕಳಿದ್ದಾರೆ. ವೀರ ಯೋಧ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಭಾರತ ಪಾಕ್ ಇಂತಹ ಚಾಳಿ ಮುಂದುವರೆಸಿದ್ರೆ ಸರ್ವಸನ್ನದ್ಧವಾಗಿದೆ. ಈ ಸಂದೇಶನ ಸೇನೆ ಟ್ವಿಟರ್ ಮೂಲಕ ಕೂಡ ಸ್ಪಷ್ಟವಾಗಿ ನೀಡಿದೆ. ಹಾಗಾದ್ರೆ ಮುಂದೇನಾಗುತ್ತೆ? ನೀವೀಗ ನೋಡ್ತಾ ಇರೋದು ಆಪರೇಷನ್ ಸಿಂಧೂರ್ನಲ್ಲಿ ಮಿಸೈಲ್ಗಳ ಮೂಲಕ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ನಂತರ ಅಲ್ಲಿ ಹೇಗಿತ್ತು ಪರಿಸ್ಥಿತಿ, ಯಾವ ರೀತಿ ಧ್ವಂಸ ಆಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಪೂಂಚ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಗಾಯಗೊಂಡಿರೋರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. 4 ಜನ ಮಕ್ಕಳು ಕೂಡ ಈ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ನಮ್ಮ ಒಬ್ಬ ವೀರ ಯೋಧ ದೇಶಕ್ಕಾಗಿ ಜೀವ ತೆತ್ತಿದ್ದಾರೆ. ಇಲ್ಲಿವರೆಗೆ ಬಂದಿರೋ ಮಾಹಿತಿಗಳನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಪೂಂಚ್ ಜಿಲ್ಲೆಯಲ್ಲಿ ಶೆಲ್ ದಾಳಿ ಪಾಕಿಸ್ತಾನ ಶುರು ಮಾಡಿಕೊಂಡಿದೆ. ಭಾರತ ಕೂಡ ಅದಕ್ಕೆ ಪ್ರತ್ಯುತ್ತರ ನೀಡ್ತಾ ಇದೆ. ಮತ್ತೊಂದು ಕಡೆ ಭಾರತದ ದಾಳಿ ಆದ ಮೇಲೆ ಪಾಕ್ಗೆ ಶಾಕ್ ಮೇಲೆ ಶಾಕ್. ಪಾಕಿಸ್ತಾನದ ಲಾಹೋರ್ನಲ್ಲಿ 2 ಸ್ಫೋಟ ಆಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ಹೇಳ್ತಾ ಇವೆ, ಲಾಹೋರ್ನ ವಾಲ್ಟನ್ ರಸ್ತೆಯಲ್ಲಿ ಸೈರನ್ ಮೊಳಗಿದೆ, 2 ಬ್ಲಾಸ್ಟ್ ಆಗಿದೆ ಅಂತ. ಲಾಹೋರ್ ಏರ್ಪೋರ್ಟ್ ರಸ್ತೆಯ 3 ಕಡೆ ಸ್ಫೋಟ. ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ 3 ಕಡೆ ಸ್ಫೋಟ ಆಗಿದೆ. ಲಾಹೋರ್ನಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಓಡ್ತಾ ಇದ್ದಾರೆ. ವಾಲ್ಟನ್ ರಸ್ತೆ, ಗೋಪಾಲ್ ನಗರ, ನಸೀರಾಬಾದ್ನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಸದ್ಯಕ್ಕೆ ಬಂದಿರೋ ಮಾಹಿತಿ. ಸರಣಿ ಸ್ಫೋಟದ ಬಗ್ಗೆ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಡ್ರೋನ್ ಮೂಲಕ ದಾಳಿ ನಡೆಸಿರೋ ಶಂಕೆ ಇದ್ದು ಲಾಹೋರ್ನ 3 ಸ್ಥಳಗಳಲ್ಲಿ ಈ ದಾಳಿ ನಡೆದಿದೆ. ಸಹಜವಾಗಿ ಪಾಕಿಸ್ತಾನದಲ್ಲಿ ಟೆನ್ಷನ್ ಶುರುವಾಗಿದೆ. ಆದರೆ ಈ ದಾಳಿ ಯಾರು ಮಾಡಿರೋದು, ಯಾಕೆ ಮಾಡಿರೋದು, ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಲಾಹೋರ್ನಲ್ಲಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. 3 ಕಡೆ ಸ್ಫೋಟ ಆಗಿದೆ ಅನ್ನೋದು ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ. ಸೈರನ್ಗಳು ಮೊಳಗಿವೆ, 3 ಕಡೆ ಸ್ಫೋಟ ಆಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ಇಲ್ಲಿವರೆಗೆ ಇನ್ಫಾರ್ಮೇಶನ್ ಕೊಡ್ತಾ ಇವೆ. ಭಾರತ ಪಾಕ್ ನಡುವಿನ ಸದ್ಯದ ಸನ್ನಿವೇಶ ನಾವೆಲ್ಲ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಭಾರತ ಕೂಡ ಕುತೂಹಲದಿಂದ ನೋಡ್ತಾ ಇದೆ ಪಾಕಿಸ್ತಾನದಿಂದ ಬರುವ ರಿಯಾಕ್ಷನ್ ಏನು ಅಂತ. ಅಟ್ ದ ಸೇಮ್ ಟೈಮ್ ಭಾರತ ಸರ್ವಸನ್ನದ್ಧವಾಗಿದೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಕರ್ನಲ್
ನವೀನ್ ನಾಗಪ್ಪ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನವೀನ್ ನಾಗಪ್ಪ ಸರ್, ನಾನು ನೀವು ಕೂತು ಇಂಟರ್ವ್ಯೂ ಮಾಡಿ 2 ವರ್ಷಗಳು ಕಳೆದಿದೆ. ಆಗ ಹಲವಾರು ಸನ್ನಿವೇಶಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಯುದ್ಧದ ಸನ್ನಿವೇಶಗಳು, ಯುದ್ಧದ ನಂತರದ ಸನ್ನಿವೇಶಗಳು, ಸೈನಿಕನ ಜೀವನ. ಆದರೆ ಒಬ್ಬ ಸೈನಿಕನಾಗಿ ಆಪರೇಷನ್ ಸಿಂಧೂರನ ಹೇಗೆ ನೋಡ್ತೀರಿ ಸರ್? ನೋಡಿ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟ್ಲಿ ಅದರ ಹೆಸರು ಏನಿದೆ ಅಲ್ಲ, ಅದಕ್ಕೆ ಒಂದು ವೇಟ್, ಅದಕ್ಕೆ ಒಂದು ಮಹತ್ವ, ಅದಕ್ಕೆ ಒಂದು ವಜಕಟ್ಟಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅಲ್ಲ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈಗ ಆಪರೇಷನ್ ಸಿಂಧೂರ್ ಅಂತ ಯಾಕೆ ಹೆಸರಿಟ್ಟರು, ಸಿಂಧು ಅಂತ ಇರ್ಬೋದು, ಇಲ್ಲ ಸಿಂಧೂರ ನಮ್ಮ ಹೆಣ್ಮಕ್ಳು ಸಿಂಧೂರನ್ನ ಅಳಗಿಸಿದ್ರು ಅನ್ನೋ ಕಾರಣದಿಂದ ಇರ್ಬೋದು. ಅದು ಹೆಸರು ಒಂದು ಕಡೆ ಇದ್ದರೆ ಪಾಶ್ಚರಿಂಗ್ ಅಂತ ಹೇಳ್ತೀವಿ. ನೋಡಿ, ಬರೀ ಯುದ್ಧ ಮಾಡೋದಂತಂದ್ರೆ ಬರೀ ಹೋಗಿ ಹೊಡೆಯೋದು, ಗುಂಡಾರಿಸೋದು, ಆರ್ಟಿಲರಿ ಶೆಲ್ ಮಾಡೋದು, ಇಲ್ಲ UAVs ಯೂಸ್ ಮಾಡೋದು, ಮಿಸೈಲ್ಸ್ ಯೂಸ್ ಮಾಡೋದು, ಇಟ್ ಡಸ್ ನಾಟ್ ರೆಸ್ಟ್ರಿಕ್ಟ್, ಅದಕ್ಕೆ ರೆಸ್ಟ್ರಿಕ್ಟ್ ಆಗಿರಬಾರ್ದು. ಅದೊಂದು ಸಿಂಬಾಲಿಕ್ ಜೆಸ್ಚರು ಆಗಿರಬೇಕು. ಅದು ಹೆಸರಿಟ್ಟಿದ್ದು ಒಂದು. ಎರಡನೇದಾಗಿ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದಾಗ ಅವ್ರೇನು ಹೇಳಿದರು, ಅವ್ರು ಅಟ್ಯಾಕ್ ಮಾಡಿದಾಗ, ಈಗ ಆತಂಕವಾದಿಗಳು ಅಟ್ಯಾಕ್ ಮಾಡಿದಾಗ ಪೆಹಲ್ಗಾಮಲ್ಲಿ ಜಾಕೆ ಮೋದಿ ಕೋ ಬೋಲಿ ಅಂತಂದು ಹೇಳಿದ್ರಲ್ಲ, ನಮ್ಮ ಹೆಣ್ಮಕ್ಳನ್ನ ನಿಮ್ಮ ಮೋದಿಗೆ ಹೇಳು ಅಂತಂದು ರಾಯಭಾರಿಯಾಗಿ ವಾಪಸ್ ಕಳಿಸ್ದಂಗಿತ್ತು. ಇವಾಗ ಅದೇ ನಮ್ಮ ಇಬ್ಬರು ಏರ್ಫೋರ್ಸ್ ಮತ್ತು ಆರ್ಮಿ ಆಫೀಸರ್ಸ್ ಇಬ್ಬರು ನಿಂತ್ಕೊಂಡು ಅವರು ರಾಯಭಾರಿಯಾಗಿ ನಾವೇನು ಮಾಡಿದ್ವಿ ಅಂತಂದು ಜಗತ್ತಿಗೇನು ಹೇಳೋದಿದೆಯಲ್ಲ, ದಟ್ ಈಸ್ ಅ ಗ್ರೇಟ್ ಮೆಸೇಜ್. ಇದು ಸಾಫ್ಟ್ ಮೆಸೇಜ್ ಅಂತ ಹೇಳ್ತೀವಿ. ಸಾಫ್ಟ್ ಮೆಸೇಜನ್ನು ಕೊಟ್ಟಿದ್ವಿ. ಅಟ್ ದ ಸೇಮ್ ಟೈಮ್ ಅಲ್ಲಿಗೆ ನಿಂದಿರಿಸಲಿಲ್ಲ, ಹಾರ್ಡ್ ಮೆಸೇಜನ್ನು ಕೂಡ ಕೊಟ್ಟಿದ್ವಿ. ಹಾರ್ಡ್ ಮೆಸೇಜ್ ಏನು ಅಂತಂದರೆ, ನಾವೆಲ್ಲ ಹಿಂದೆ ನೋಡಿದ್ವಿ, ಬಾಲಾಕೋಟಲ್ಲಿ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು. ಅವಾಗ ಏನು ಮಾಡಿದ್ವಿ ಅಂದರೆ ಲಾಂಚ್ ಪ್ಯಾಡ್ಸನ್ನು ಮಾಡಿದ್ವಿ, ಲಾಂಚ್ ಪ್ಯಾಡ್ ಅಟ್ಯಾಕ್ ಮಾಡಿದ್ವಿ. ಲಾಂಚ್ ಪ್ಯಾಡ್ ಅಂತಂದ್ರೆ ಏನು ಅಂತಂದರೆ, ಟೆರರಿಸ್ಟ್ಗಳು ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಗಡಿ ಪ್ರದೇಶದ ಹತ್ತಿರ ಬಂದು ಕುತ್ಕೊಂಡಿರ್ತಾರೆ. ಯಾವಾಗ ಸಮಯ ಸಿಗುತ್ತೋ, ಯಾವಾಗ ಈ ಥರ ಶೆಲ್ಲಿಂಗ್ ಆಗುತ್ತೋ, ಇಲ್ಲ ಯಾವಾಗ ಮಂಜು ಕವಿಯುತ್ತೋ, ಅಂಥ ಟೈಮಲ್ಲಿ ಅವ್ರನ್ನ ಒಳಗೆ ಕಳಿಸುವಂಥ ಲಾಂಚ್ ಪ್ಯಾಡ್ಸ್ ಅವು, ಅಂಥವಕ್ಕೆ ಅಟ್ಯಾಕ್ ಮಾಡಿದ್ವಿ. ಬಟ್ ಈ ಸಲ ಏನು ಮೆಸೇಜನ್ನು ಕೊಟ್ಟಿದ್ದೀವಿ ಅಂದರೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ನಾವು ಒಳಗಡೆ POKದಲ್ಲಿ ಅಷ್ಟೇ ಅಲ್ಲ, POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ತಾತ್ಕಾಲಿಕವಾಗಿ ಅದು ನಮ್ಮ ಲ್ಯಾಂಡೇ. ಸೊ ಹಾಗಾಗಿ ಅಲ್ಲಷ್ಟೇ ಹೊಡೆದಿದ್ವಿ. ಇವಾಗ ಹಿಂಟರ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಪಂಜಾಬ್ ಸೆಕ್ಟರಲ್ಲೂ ಹೋಗಿ ಹೊಡೆದು ನಾವು ವಿ ಹ್ಯಾವ್ ಸೆಂಟ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್. ವಿ ಕ್ಯಾನ್ ಗೋ ಬಿಯಾಂಡ್ ದಿಸ್ ಅಂತಲೂ ಅದರ ಅರ್ಥ. ಇದಕ್ಕಿಂತ ಹಿಂದೆ ನಾವು ಹೋಗ್ಬೋದು ಅನ್ನೋ ಅರ್ಥದಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ. ಇದು ಪಾಕಿಸ್ತಾನ ಈ ಒಂದು ಮೆಸೇಜನ್ನು ಅರ್ಥ ಮಾಡಿಕೊಂಡು ಸುಧಾರಿಸ್ಕೊಂಡ್ರೆ ಇಟ್ ಈಸ್ ಗುಡ್. ಅದರ್ವೈಸ್ ಎಲ್ಲ ಹೋಲ್ ಸಮರಿಯನ್ನು ನೀವು ನೋಡಿದರೆ ನಿಮಗೆ ಗಮನಕ್ಕೆ ಬರುತ್ತೆ. ನಾವು ಇವಾಗ ಅವರ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸನ್ನು ಹೊಡೆದಿದ್ದೀವಿ. ಹೌದ್ರಾ? ಅವ್ರಿಗೆ ರಿಟ್ಯಾಲಿಯೇಟ್ ಮಾಡ್ತಾರೆ ಅಂದರೆ ಪೂಂಚ್ ಸೆಕ್ಟರಲ್ಲಿ ಮಾಡ್ತಾ ಇದ್ದಾರೆ, ಅಂದಾದೊಂದು ಶೆಲ್ಲಿಂಗ್ ಆಗ್ತಾ ಇದೆ. ಬಟ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡಬೇಕಂದ್ರೆ ಏನು ಅಟ್ಯಾಕ್ ಮಾಡ್ತಾರೆ ಅವರು? ನಮ್ಮಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ, ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ. ಸೊ ಹಂಗೆ ಅಟ್ಯಾಕ್ ಮಾಡಬೇಕಂದ್ರೆ ಸಿವಿಲಿಯನ್ಸ್ ಅಟ್ಯಾಕ್ ಮಾಡಬೇಕು, ಇಲ್ಲ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಅಟ್ಯಾಕ್ ಮಾಡಬೇಕು. ಇವನ್ನೇನಾದರೂ ಅಟ್ಯಾಕ್ ಮಾಡಿದರೆ ಎಸ್ಕಿಲೇಷನ್ ಲ್ಯಾಡರ್ ಹತ್ತಿದಾಗ ಆಗುತ್ತೆ. ಆ ಎಸ್ಕಿಲೇಷನ್ ಲ್ಯಾಡರ್ ಅವ್ರು ಏನಾದರೂ ಹತ್ತಿದ್ರೆ ದೇ ಕಾಂಟ್ ಇವನ್ ಇಮ್ಯಾಜಿನ್, ಅವ್ರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಭಾರತ ಏನು ಮಾಡ್ಬೋದು ಅಂತ. ಸೊ ಇಟ್ ಈಸ್ ಬೆಟರ್ ದೇ ಲರ್ನ್ ಅ ಲೆಸನ್ ಆ್ಯಂಡ್ ಕೀಪ್ ಕ್ವೈಟ್ ಆ್ಯಂಡ್ ಕ್ಲೋಸ್ ದ ಟ್ರೈನಿಂಗ್ ಕ್ಯಾಂಪ್ಸ್. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಸರ್. ಅವರು ಬುದ್ಧಿ ಕಲಿಬೇಕಿತ್ತು ಅಂದಿದ್ದರೆ ಆಗಿರೋ ಯುದ್ಧಗಳ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ನಲ್ಲಿ, ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಅವರು ಕಲ್ತು ಬಿಡಬೇಕಾಗಿತ್ತು. ಅವರ ಬೇಳೆ ಬೇಯೋದೇ ಹೀಗೆ, ಅಬ್ಸಲ್ಯೂಟ್ಲಿ ಅವರ ಬೇಳೆ ಬೇಯೋದೇ ಹೀಗೆ, ಅವರುಗಳಿಗೆ ಫಂಡಿಂಗ್ ಬರೋದೇ ಹಾಗೆ, ಆ ಫಂಡಿಂಗ್ಗಳು ಬಳಕೆ ಆಗೋದೇ ಹಾಗೆ. ಬುದ್ಧಿ ಕಲಿಯೋ ಸಾಧ್ಯತೆಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಸುಲಭವಾಗಿ ಕಲಿತಾರೆ ಅಂತ ಅನ್ನಿಸ್ತಾ ಇಲ್ಲ. ಚರ್ಚೆ ಮುಂದುವರ್ಸೋಣ ಮುಂದಿನ ಹಂತದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.